ಈ ವಿಡಿಯೋ ತುಂಬ ಚೆನ್ನಾಗಿ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಸದ್ಯಕ್ಕೆ ನಾವು ಇವಾಗ ಬೆಂಗಳೂರಿನ ಹಲಸೂರು ರೋಡಲ್ಲಿರೋ ಕೆನಾನ್ ಶೋರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಯಾಕೆ ಅಂದರೆ ಇದು ಪಿಕಪ್ ಪಾಯಿಂಟ್. ಇಲ್ಲಿಂದ ನಾವು ಬನ್ನೇರ್ಘಟ್ಟ ಬ್ಯಾಕ್ ಯಾರ್ಡ್ ಹತ್ರ ಟ್ರಾವೆಲ್ ಮಾಡ್ತಾ ಇದ್ದೀವಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಒಂದು ಕೆನಾನ್ ಶೋರೂಮ್ ಇದೆ. ಈ ಹಿಂದೆ ಅಲ್ಲಿ ಕ್ಯಾಮ್ರಾ ತೊಗೊಂಡಿದ್ದೆ. ಅಲ್ಲೊಬ್ರು ಆನಂದ್ ಅಂತ ಇದ್ದರು. ಅದೇ ಶೋರೂಮ್ಗೆ ಹೋಗಿದ್ದೆ ಬಿಕಾಸ್ ನನ್ನ ಕ್ಯಾಮ್ರಾ ಕೆಟ್ಟೋಗಿತ್ತು ಮತ್ತು ಒಂದು ಹೊಸ ಟ್ರೈಪ್ಯಾಡ್ ತೊಗೋಬೇಕಿತ್ತು. ಅವ್ರು ನಾನು ನೋಡಿದ ತಕ್ಷಣ ರೆಕಗ್ನೈಸ್ ಮಾಡಿದ್ರು. ನನಗೆ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ. ಅವ್ರಿಗೆ ಗೊತ್ತಿತ್ತು ಈ ರೀತಿ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಕ್ಲಾಸ್ ನಡೀತಾ ಇದೆ, ನಿಮ್ಗೆ ಬೇಕು ಅಂದರೆ ಅಟೆಂಡ್ ಮಾಡಿ ಅಂತ ಹೇಳಿದ್ರು. 21 ಜನಕ್ಕೆ ಮಾತ್ರ ಅವಕಾಶ ಇದ್ದಿದ್ದು. ನಾನು ಎನ್ರೋಲ್ ಮಾಡಿದೆ. ಸೊ ಆ ಚಾನ್ಸ್ ಸಿಕ್ತು. ಅದೇ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಶೂಟ್ ಮಾಡಿಲ್ಲ, ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಿಮಗೆ. ಬೆಳಗ್ಗೆ ಸರಿಯಾಗಿ 9 ಗಂಟೆ. ಇನ್ನು ಉಳಿದವರೆಲ್ಲ ಇಲ್ಲೇ ಇದ್ದಾರೆ. 20 ಜನ. ಟಿ ಕೂಡ ರೆಡಿ ಇದೆ, ಕಾರ್ ಕೂಡ ರೆಡಿ ಇದೆ. ನನ್ನೆಲ್ಲರೂ ಶೂಟ್ ಮಾಡೋಕ್ಕೋದ್ರೆ 40 ಕ್ಯಾಮ್ರಾ ಇದ್ದರೆ 40 ಜನನೂ ಹುಡುಗರೇ ಇರ್ತಾರೆ. ನಾನೊಬ್ಳು ಹುಡುಗಿ ಇರ್ತೀನಿ. ತುಂಬ ರೇರ್ ಇನ್ನೊಂದು ಹುಡುಗಿ ಕ್ಯಾಮ್ರಾ ನಾನು ನೋಡೋದು. ಸೊ ಇಲ್ಲಿ ನೋಡಿದ್ರೆ ಎಲ್ಲರೂ ಕ್ಯಾಮ್ರಾ ಹುಡುಗಿರ ಕೈಲೇ ಇದೆ. ಅದು ನೋಡ್ತಾರೆ ಸಖತ್ ಖುಷಿ ಅನಿಸ್ತಾ ಇದೆ. ಎಲ್ಲರೂ ಕೂಡ ನಾವು ಟಿ ಹತ್ತುತ್ತಾ ಇದ್ದೀವಿ. ಇವತ್ತು 2 ಮೇಜರ್ ಈವೆಂಟ್ ಇತ್ತು. ನಾನು ಮಿಸ್ ಮಾಡ್ಕೊಂಡು ಇದಕ್ಕೆ ಹೋಗ್ತಾ ಇದ್ದೀನಿ. ಒಂದು KGF ಟ್ರೇಲರ್ ಲಾಂಚ್ ಆಗ್ತಾಯಿತ್ತು. ಇನ್ನೊಂದು ದರ್ಶನ್ ಅವರು ಒಂದು ಗೋಲ್ಡ್ ಶೋರೂಮ್ನ ಇನಾಗ್ರೇಟ್ ಮಾಡ್ತಾಯಿದ್ರು. 2 ಕಡೆಗೂ ಚಕ್ಕರ್ ಹಾಕಿ ಇಲ್ಲಿಗೆ ಬಂದೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ನಾನು ಇಲ್ಲಿಗೆ ರೀಚ್ ಆಗೋವರೆಗೂ ತುಂಬ ವಿಡಿಯೋಸ್ ಕಳಿಸಿದ್ರು. ನಾನು ರೋಡ್ ಪೂರ್ತಿ ಟ್ರಾವೆಲ್ ಮಾಡಬೇಕಾದ್ರೆ ನ್ಯೂಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಫೈನಲಿ ಅಂತೂ ಇಂತೂ ನಾವು ಈ ಜಾಗಕ್ಕೆ ರೀಚ್ ಆದ್ವಿ. ಹೇಗಿದೆ ನೋಡಿ, ಸಖತ್ ಬಿಸಿಲಿದೆ. ಸುತ್ತಮುತ್ತ ಪ್ರಾಣಿಗಳು ಕಾಣಿಸ್ತಾ ಇದೆ. ಈ ಜಾಗಕ್ಕೆ ರೀಚ್ ಆದಮೇಲೆ ನನಗೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಅವ್ರು ಏನು ವಿಡಿಯೋ ಕಳಿಸಿದ್ರು ನಂಗೆ ಸ್ಟೋರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಫೋಟೋಗ್ರಫಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬಂತು. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಇಲ್ಲಿದ್ದೀವಿ. ಇವ್ರ ಹೆಸರು ಫಿಲಿಪ್ ರೋಸ್ ಅಂತ. ಇವರೇ ಇವತ್ತು ನಮ್ಮ ಕ್ಲಾಸ್ ತಗೊಳ್ಳೋದು. The understanding of the world of photography and of course take on this entire beautiful world that I've been in for the last 20 years. So yeah, welcome everyone. It's a nice place to come for a workshop. I think on either side of a small couple of ponds. This is our own property. We call it the Outback Farm, and thanks to my mom and dad, we've been here now for 20 odd years in the area. We had another farm here called the Old Farm, and now we've set up this place, which is our new sort of baby, where we love to come every week and come and experience a bit of nature, do some really cool photography. We do a lot of bird watching, we do a lot of trekking, and we do a lot of camps and workshops. And my mom and dad also run this place as a homestay. So it's kind of cool that we have this little piece of heaven, a slice of heaven so close to Bangalore. That's the main thing. And ನಾವಿಲ್ಲಿದ್ದೀವಲ್ಲ, ಇವರೆಲ್ಲರೂ ಕೂಡ ಈ ಟೀಮ್ ಅವ್ರಿಗೆ ಎಷ್ಟು ಥ್ಯಾಂಕ್ ಮಾಡಿದ್ರು ತುಂಬ ಕಡಿಮೆ ಆಗುತ್ತೆ. ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ ಈ ವರ್ಕ್ಶಾಪ್ ಸಿಗೋಕ್ಕೆ. ಯಾಕೆ ಅಂತಂದರೆ ಈ ವರ್ಕ್ಶಾಪಲ್ಲಿ ನಮಗೆ ಒಂದು ಡೈರಿ ಕೊಟ್ಟರು. ಅವ್ರು ಏನು ಹೇಳ್ತಾರೆ ಅದನ್ನು ನೋಟ್ ಮಾಡ್ಕೊಳ್ಳೋಕ್ಕೆ. ಅಲ್ಲೆಲ್ಲ ಓಡಾಡ್ತೀವಿ ಅಂತ ಕಿನಾಂದೊಂದು ಹ್ಯಾಟ್ ಕೊಟ್ಟರು. ಆಮೇಲೆ ಕ್ಯಾಮ್ರಾ ಎಲ್ಲ ತೋರಿಸಿದ್ರು. ಆಮೇಲೆ ಬೇಸಿಕ್ ಹೇಳಿಕೊಟ್ರು, ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ರು, 1 by 1 ಅಂತ. ಆಮೇಲೆ ಮಧ್ಯಾಹ್ನ ಆದಮೇಲೆ ನಮ್ಗೆ ಒಳ್ಳೆ ಫುಡ್ ಕೊಟ್ಟರು. ಫುಡ್ ಕೊಟ್ಟಾದಮೇಲೆ ಪ್ರಾಕ್ಟಿಕಲಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ರೀತಿ ಫೋಟೋ ತೆಗಿಬೇಕು, ಏನೆಲ್ಲ ನಾವು ಗಮನದಲ್ಲಿ ಇಟ್ಕೊಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇವರೇ ಫಿಲಿಪ್ ರೋಸ್ ಅಂತ. ಅವರಿಗೆ ಎಷ್ಟು ಥ್ಯಾಂಕ್ ಮಾಡಿದ್ರೂ ಕಡಿಮೆನೇ. ಬಿಕಾಸ್ ನಾನು ಶೂಟ್ ಮಾಡೋಕ್ಕೆ ಹೋಗ್ತೀನಿ, ಬಟ್ ನನಗೆ ಏನೋ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೋ ಒಂದು ಫ್ಯಾನ್ಸ್ ಕೇಳ್ತಾರೆ, ಅವ್ರ ಖುಷಿಗೆ ಅಂತ ಹೋಗ್ತಿರ್ತೀನಿ, ನಾನು ಶೂಟ್ ಮಾಡ್ತಾ ಇರ್ತೀನಿ ಅನ್ನೋದು ಬಿಟ್ಟರೆ ಪ್ರೊಫೆಷ್ನಲಿ ನಾನು ಕ್ಯಾಮ್ರಾಮ್ಯಾನ್ ಅಲ್ಲ, ಪ್ರೊಫೆಷ್ನಲಿ ಫೋಟೋಗ್ರಾಫರ್ ಅಲ್ಲ. ಬಟ್ ಇಲ್ಲಿ ಬಂದಮೇಲೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬೇಸಿಕ್ನ ಕಲ್ತ್ಕೊಂಡ್ವಿ. ಅದು ಸಖತ್ ಖುಷಿ ಆಯಿತು. ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ, ಫೋಟೋಗ್ರಫಿ ವಿಡಿಯೋಗ್ರಫಿ ಇಂಟ್ರೆಸ್ಟ್ ಇರುತ್ತೋ ಅಥವಾ ಕ್ರಿಯೇಟರ್ಸ್ಗೆ ಇಂಟ್ರೆಸ್ಟ್ ಇರುತ್ತೋ, ಈ ರೀತಿ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ಕೆನಾನ್ ಅವ್ರದ್ದು ಈ ರೀತಿ ತುಂಬ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಎನ್ರೋಲ್ ಆಗಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಇದೆಲ್ಲವೂ ಕೂಡ ಉಚಿತವಾಗಿರುವಂತಹ ಆಪರ್ಚುನಿಟಿ. ಫ್ರೀಯಾಗಿ ಕಂಡಕ್ಟ್ ಮಾಡಿದ್ರು. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಹೇಳಿ? ಇವ್ರು ಮಾಡಿದ್ರು. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಇವರಿಗೆ ನಾವು ಯಾವತ್ತಿದ್ರೂ ಕೂಡ ಚಿರಋಣಿನೇ.
taking this photograph. Really, really crazy, right? This is awesome. So the beauty about It's 3 times. yeah. ಹೇಳಿ ಕೇಳಿ ಕೆನಾನ್ ಅವ್ರ ಹತ್ರ ಒಳ್ಳೆ ಕಲೆಕ್ಷನ್ ಇತ್ತು, ಲೆನ್ಸ್ಗಳದ್ದು, ಕ್ಯಾಮ್ರಾದು, ಟ್ರೈಪ್ಯಾಡ್ದು, ಲೇಟೆಸ್ಟ್ ಏನಿದೆ ಅದನ್ನೆಲ್ಲ ಹೇಳಿದ್ರು. ಎಸ್ಪೆಷಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಯಾವ್ಯಾವ ಲೆನ್ಸ್ನ ಯಾಕೆ ಯೂಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ, ಆ ರೀತಿ ಯೂಸ್ ಮಾಡೋದ್ರಿಂದ ಹೇಗೆ ಫೋಟೋಗ್ರಫಿ ಚೆನ್ನಾಗಿ ಮಾಡ್ಬೋದು, ಮತ್ತು ಅವ್ರದ್ದೇ ಆದಂತಹ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರು. ಯಾವ್ಯಾವ ಜಾಗದಲ್ಲಿ ಹೇಗೆ ಶೂಟ್ ಮಾಡಿದ್ರು, ಏನೇನ ಯೂಸ್ ಮಾಡಿದ್ರು, ಎಲ್ಲಿ ಪರ್ಚೇಸ್ ಮಾಡಿದ್ರು, ಏನು ಆ್ಯಡ್ ಮಾಡಿದ್ರು ಎಕ್ಸ್ಟ್ರಾ, ಅದನ್ನೆಲ್ಲ. ಫಾರ್ ಎಕ್ಸಾಂಪಲ್ ಟ್ರೈಪ್ಯಾಡ್ ನೀವು ನೋಡ್ತಾ ಇದ್ದೀರಲ್ಲ, ಆ ಟ್ರೈಪ್ಯಾಡ್ಗೆ ಮೇಲ್ಗಡೆ ಬೇಸ್ ಇದೆಯಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇದೋ ಎಲ್ಲೋ ಫಾರಿನಿಂದ ಅದನ್ನು ಬುಕ್ ಮಾಡಿ ಅವರು ತರಿಸಿದ್ದು ಅಂತ ಹೇಳಿದ್ರು. ಅದನ್ನು ತೋರಿಸ್ತಾಯಿದ್ರು. ಆ ಲೆನ್ಸು ಎಷ್ಟು ವೆಯ್ಟ್ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಇಟ್ಕೊಂಡ್ರೆ ಈಸಿಯಾಗಿ ಶೂಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನಮಗೆ ಬೇಸಿಕ್ ಹೇಳಿಕೊಟ್ರು. ಅದಾದಮೇಲೆ ಮಧ್ಯಾಹ್ನ ಲಂಚ್ ಬ್ರೇಕ್ ಬಂತು. ಲಂಚ್ ಮಾತ್ರ ಮಸ್ತ್ ಇತ್ತು. ಅದು ಯಾರು ಕುಕ್ ಮಾಡಿದ್ರೋ ಏನೋ ಗೊತ್ತಿಲ್ಲ, ಈಗಲೂ ಬಾಯಲ್ಲಿದೆ ಟೇಸ್ಟು ನನಗೆ. ಅವ್ರಿಗೆ ಎಲ್ಲರ ಪರವಾಗಿ ಥ್ಯಾಂಕ್ಫುಲ್. ಇಮಿಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಪ್ರಾಕ್ಟಿಕಲಾಗಿ ನಮಗೆ ಹೇಳಿಕೊಟ್ರು, ಚೇಂಜಸ್ ಎಲ್ಲ ಮಾಡಿ ತೋರಿಸಿದ್ರು. ಹೀಗೆ ಚೇಂಜ್ ಮಾಡಿದ್ರೆ ನೋಡಿ ಹೀಗೆ ಬರುತ್ತೆ, ಹಾಗೆ ಬರುತ್ತೆ ಅಂತ. ಆಮೇಲೆ ನಮ್ಮಲ್ಲೇ ಒಂದು ಕಾಂಪಿಟೇಷನ್ ಇಟ್ಟರು. ಆಮೇಲೆ ನಮ್ಮ ಬ್ಯಾಕ್ ಯಾರ್ಡ್ ಎಲ್ಲ ಸುತ್ತಾಡೋಕ್ಕೆ ಬಿಟ್ಟರು. ಅಲ್ಲೆಲ್ಲ ಕರ್ಕೊಂಡು ಹೋದರು. ನಿಮ್ಗೆ ಏನು ಶೂಟ್ ಮಾಡಬೇಕು ಅಂತ ಅನಿಸುತ್ತೋ ಶೂಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಒಂದು ಫೋಟೋನ ನಾವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಅದರಲ್ಲಿ ಬೆಸ್ಟ್ ಯಾರು ಅಂತ ಇವಾಗ ಅವ್ರು ಹೇಳ್ತಾರೆ. ನಾವೆಲ್ಲರೂ ಸಬ್ಮಿಟ್ ಮಾಡಿದ್ದೀವಿ. ಅದನ್ನೆಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಫೋಟೋಗ್ರಫಿ ಮಾಡೋದ್ರಲ್ಲಿ ಬ್ಯುಸಿ ಇದೆ. And compared to what you all did in the evening, I'm pretty sure you'll have a little bit, at least 1% more knowledge. Yeah, of course. That's a success for me. Okay? And it'll only become better and better and better over the next few months. It's not gonna, you can't walk into that Tempo Tavern now and say I'm the king of photography. You can't say the click queen is yet. You can't say the click queen is yet. If you want to do so, you need to practice, okay? It has to be. You can't just go back home now, put your camera in your cupboard and 3 months later come back and say I learned photography. You're going to forget everything. It has to be practice, otherwise you will definitely forget. So everyone did a really, really stunning job. Okay, big round of applause for that. But there are a few entries that really stood out. Okay, I'm going to go, it's not by order, but I'm going to say this, the entries that really stood out for me were Nina. Okay, Nina, your picture really stood out. Okay, super. Dr. Rekha. Okay. Okay. Akanksha. Oh, okay. Really stood out. Okay. Darshana. Okay. Very, very cool image, Darshana. Okay. Archana. Where's Archana? Okay, Archana. Very, very nice. Very good use of image. Ashwini. Where's Ashwini? Me. Okay. Oh, wow. Okay, Archana and Ashwini both scored the same mark. And Shilpa. Where is Shilpa? Okay, Shilpa, fantastic entry. Great job. And finally, Rajini. Rajini? Finally, all our effort worked, okay? So, why not? ಅವ್ರು ನನ್ನ ಹೆಸರು ಹೇಳಿದ್ರು, ನನಗೆ ಸಖತ್ ಶಾಕ್ ಆಯಿತು. ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಆ್ಯಕ್ಚುಲಿ ಎಷ್ಟೊಂದು ಫೋಟೋ ಹೊಡೆದಿದ್ದೆ. ನಾನು ಸಬ್ಮಿಟ್ ಮಾಡ್ಬೇಕಾದ್ರೆ ಯಾವ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಬ್ಮಿಟ್ ಮಾಡಿರೋದ್ರಲ್ಲಿ ನೋಡಿ ಅವ್ರು ಮಾರ್ಕ್ಸ್ ಹಾಕಿದ್ರು. ಇಲ್ಲಿರೋರು ಒಂದಷ್ಟು ಜನಕ್ಕೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು, ಅಂದರೆ ಸ್ವಲ್ಪ ಗೊತ್ತಿತ್ತು ಅವ್ರಿಗೆ. ಮತ್ತು ಕಂಪಲ್ಸರಿ ನಾವು DSLR ಕ್ಯಾಮ್ರಾ ತರಬೇಕಿತ್ತು. ಒಂದಷ್ಟು ಜನ ಫ್ರೆಶರ್ ಇದ್ದರು, ಒಂದಷ್ಟು ಜನ ಏನೂ ಕ್ಯಾಮ್ರಾನೇ ಯೂಸ್ ಮಾಡಿರಲಿಲ್ಲ, ಅವರು ಇದ್ದರು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದರು ಇಲ್ಲಿರೋರು. ಇವಾಗ ಟಾಪ್ 3ಗೆ ಪ್ರೈಸ್ ಕೊಡ್ತಾರೆ. Nina. Okay? So Nina, excellent job on the third place shot. Very, very good use of creativity. Excellent. Third place, you can collect the... You give it to me. Okay? That's good. Okay? Okay, excellent, Nina. Have to give it to Shilpa. Okay? Excellent work, okay? With regards to things. Fantastic, great stuff. Okay? No worries. Super cool. Would be Darshana.
Okay, so congratulations, and you can come and collect your thing. Fantastic, okay? So everyone else super job done, but these guys have a little bit of a cool thing. Congratulations, fantastic. ನನಗೆ ಈ ಪ್ರೈಝು ಅದು ಇದು ಅನ್ನೋದೆಲ್ಲದಕ್ಕಿಂತ ದಾಟಿ ನಾನು ಅಲ್ಲಿ ಹೋಗಿದ್ದೆ ನನಗೆ ಒಂದು ದೊಡ್ಡ ಖುಷಿ. ಆ ಬೇಸಿಕ್ ಹೇಳ್ಕೊಟ್ರಲ್ಲ ಅದನ್ನು ತಿಳ್ಕೊಂಡಿದ್ದು ಅದು ಎರಡನೇ ಖುಷಿ ನನಗೆ. ಮೂರನೇದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲರ ಜೊತೆ ಅದು. ಆಮೇಲೆ ಅದರಲ್ಲೂ ನನ್ನ ಹೆಸರು ಹೇಳೋದ್ರಲ್ಲ ನನಗದು ಇನ್ನೂ ತುಂಬ ದೊಡ್ಡದಾಗಿ ಕಾಣಿಸ್ತು. ಆಮೇಲೆ ಇಲ್ಲಿರೋ ಎಂಟೈರ್ ಟೀಮು ಎಲ್ಲರೂ ಸಕ್ಕ ಸ್ವೀಟ್, ಎಲ್ಲರನ್ನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಒಂದು ಫ್ಯಾಮಿಲಿಗಿಂತಲೂ ಹೆಚ್ಚಾಗಿತ್ತು ನಮಗೆ ಕೇರ್ ಮಾಡಿದ್ದು, ಪ್ರೀತಿ ಕೊಟ್ಟಿದ್ದು, ಟೀಚ್ ಮಾಡಿದ್ದು. ಯಾರಾದರೂ ಕ್ರಿಯೇಟರ್ಸ್ ಇತ್ತು ಅಂತಂದರೆ, ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಕೆನಾನ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ಈ ರೀತಿ ಕಂಡಕ್ಟ್ ಮಾಡಿದಾಗ ಮಿಸ್ ಮಾಡಿದೆ ಹೋಗಿ ಆಯಿತಾ. ಬಿಕಾಸ್ ನಾವು ತುಂಬ ಕಲಿತೀವಿ, ನಮಗೇನೂ ಗೊತ್ತಿರಲ್ಲ. ಅಲ್ಲಿ ಹೋದರೆ ನಾವು ತುಂಬ ಕಲಿಯೋದಿರುತ್ತೆ. ಥಿಯರಿ ಈಸ್ ಆಲ್ವೇಸ್ ಥಿಯರಿ ಆಯಿತಾ. ವಿಡಿಯೋ ನಾವು ಎಷ್ಟೇ ನಾವು ಯೂಟ್ಯೂಬ್ ನೋಡಿ ಕಲಿಬೋದು, ಏನೋ ಮಾಡ್ಬೋದು. ಆದರೆ ಅಂಥ ಜಾಗಕ್ಕೆ ಹೋಗಿ ಪ್ರಾಕ್ಟಿಕಲಾಗಿ ನಾವು ಕಲಿತೀವಲ್ಲ, ಅದು ತುಂಬ ಮಹತ್ವ ಇರುತ್ತೆ. ಒಂದು ಸಲ ನೀವೆಲ್ಲರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ನಮಗೆಲ್ಲರಿಗೂ ಒಂದೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟರು. ಆಮೇಲೆ ಒಂದು ಬುಕ್ ಕೂಡ ಕೊಟ್ಟರು ನಮಗೆ, ಕೆನಾನ್ ಲೆನ್ಸ್ಗಳ ಬಗ್ಗೆ ಇತ್ತು ಅದು. ಸೊ ಇಷ್ಟೊಂದೆಲ್ಲ ಕೊಟ್ಟರು. ಯಾರು ಫ್ರೀಯಾಗಿ ಇಷ್ಟೆಲ್ಲ ಮಾಡ್ತಾರೆ ಹೇಳಿ? ಇವ್ರು ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ವಿಷಯ. ಅವ್ರ ಶೋರೂಮು ತುಂಬ ದೊಡ್ಡದಾಗಿ ಬೆಳೀಲಿ. ಬಿಕಾಸ್ ಇನ್ನೊಂದಷ್ಟು ಜನಕ್ಕೆ ಈ ರೀತಿ ಆಪರ್ಚುನಿಟಿ ಸಿಕ್ಕಲಿ ಅನ್ನೋ ಒಂದು ಸ್ವಾರ್ಥಕ್ಕೆ. ಬರಬೇಕಾದ್ರೆ ನೋಡಿ ನಮಗೆ ಹಾವು ಕಾಣಿಸ್ತು ಬನ್ನೇರುಘಟ್ಟದಿಂದ ಬರಬೇಕಾದ್ರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. Oh my god! Finally one wildlife. Har Har Mahadev. Oh my god. Okay. Har Har Mahadev. ಮಸ್ತ್ ಇತ್ತಲ್ಲ. ಆ್ಯಕ್ಚುಲಿ ಅವತ್ತು ನನ್ನ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 9:30 ಆಗೋಯಿತು. ಬಿಕಾಸ್ ತುಂಬ ಟ್ರಾಫಿಕ್ ಇತ್ತು ಬನ್ನೇರುಘಟ್ಟ ರೋಡು. ಬಟ್ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಬಂದಿಲ್ಲ, ಅಷ್ಟೊಂದು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಒಂದಷ್ಟು ವಿಷಯಗಳನ್ನ ಕಲಿತು ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದು. ಅದು ತುಂಬ ದೊಡ್ಡ ವಿಷಯ. ಅದು ಪ್ರೈಸ್ಗಿಂತ ದೊಡ್ಡ ವಿಷಯ. ಏನಂತೀರಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ, ಟೇಕ್ ಕೇರ್.